ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಬ್ರೆಡ್ನ ಯೂಸ್ ಮಾಡಿಕೊಂಡು ಒಂದು ಡಿಲಿಷಿಯಸ್ ಆದಂಥ ಡೆಸರ್ಟ್ ರೆಸಿಪಿನ ತೋರಿಸ್ತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ ಎಮ್.ಎಸ್ ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ ಎಮ್.ಎಸ್ ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟಿಗೆ ನಾನಿಲ್ಲೇ ಒಂದು 4 ಸ್ಲೈಸ್ ಬ್ರೆಡ್ದ ಎಡ್ಜಸ್ನ ಕಟ್ ಮಾಡಿ ತಗೊಳತ್ತೀನಿ. ಎಡ್ಜಸ್ ಇದ್ದರೆ ಡೆಸರ್ಟ್ ಅಷ್ಟು ಟೇಸ್ಟಿಯಾಗಿ ಬರೋಂಗಿಲ್ಲ, ಸೊ ಹಾಗಾಗಿ ಎಡ್ಜಸ್ನ ಕಟ್ ಮಾಡಿ ತಗೊಂಡು ನೆಕ್ಸ್ಟ್ ಇವನ್ನ ನಾನು ಕ್ಯೂಬ್ ಶೇಪ್ನಾಗ ಕಟ್ ಮಾಡ್ಕೊಳ್ತೀನಿ, ಸಣ್ಣ ಸಣ್ಣದು ಪೀಸಸ್ ಆಗಿ. ಇದು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡಿರಿ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡಿರಿ ಡೆಸರ್ಟ್. ಸೊ ಇವನ್ನ ಕ್ಯೂಬ್ ಶೇಪ್ನಾಗ ನಾವು ಕಟ್ ಮಾಡ್ಕೊಂಡ್ಮೇಲೆ ಇವನ್ನ ಫ್ರೈ ಮಾಡ್ಕೊಳ್ಳೋಣಂತ. ಸೊ ನೋಡಿರಿ, ಈ ಥರ ಸ್ಕ್ವೇರ್ ಶೇಪ್ನಾಗ ಬಂದವು. ನೆಕ್ಸ್ಟ್ ಇವಕ್ಕೆ ಫ್ರೈ ಮಾಡ್ಕೊಳಕ್ಕೆ ನಾನು ಒಂದು ಪ್ಯಾನ್ಗೆ ಒಂದು 4ರಿಂದ 5 ಚಮಚ ತುಪ್ಪ ಹಾಕ್ಕೊಂಡು ಇವನ್ನ ಶಾಲೋ ಫ್ರೈ ಮಾಡ್ಕೊತೀನಿ. ತುಪ್ಪ ಚೂರು ಲೈಟಾಗಿ ಬಿಸಿ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಂಥ ಎಲ್ಲ ಬ್ರೆಡ್ ಸ್ಲೈಸ್ನೂ ಹಾಕ್ಕೊಂಡು 2 ಸೈಡು ಚಲೋ ತಿಂಗ ಇವನ್ನ ಫ್ರೈ ಮಾಡ್ಕೋತೀನಿ. ಡೀಪ್ ಫ್ರೈ ಮಾಡೋದು ಬೇಡ, ಭಾಳಷ್ಟು ತುಪ್ಪ ಹಾಕಿ ನೀವು ಡೀಪ್ ಫ್ರೈ ಮಾಡೋಕೆ ಹೋದ್ರಿ ಅಂದ್ರೆ ಒಂದು 2-3 ಸ್ಲೈಸ್ ಬ್ರೆಡ್ಡಿಗೆ ಎಲ್ಲ ತುಪ್ಪನೂ ಹೋಗೋ ಸಕ್ ಮಾಡ್ಕೊಂಡು ಬಿಡ್ತಾವೆ ಮತ್ತು ಡೆಸರ್ಟ್ ಟೇಸ್ಟಿಯಾಗಿ ಬರೋಂಗಿಲ್ಲ. ಸೊ ನೋಡ್ರಿ, 2 ಸೈಡು ಈ ಥರ ಬ್ರೌನ್ ಆಗಿ ಬರಬೇಕು. ಈ ಥರ ಇವನು ಅಷ್ಟು ಬ್ರೆಡ್ಡನ್ನು ನಾವು ಶಾಲೋ ಫ್ರೈ ಮಾಡ್ಕೊಳ್ಳೋಣಂತ. ತುಪ್ಪದಾಗ ಮಾಡಿರಿ, ಎಣ್ಣೆದಾಗ ಮಾಡಿದರೆ ಡೆಸರ್ಟ್ ಟೇಸ್ಟಾಗಿ ಬರೋಂಗಿಲ್ಲ. ಇದು ಎಷ್ಟು ತುಪ್ಪದಾಗ ಮಾಡ್ತೀವಲ್ಲ ಅಷ್ಟು ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ. ಸೊ ಇದೇ ಥರ ನಾನು ಎಲ್ಲ ಸ್ಲೈಸನ್ನು ಶಾಲೋ ಫ್ರೈ ಮಾಡ್ಕೋತೇನಂತ. ಮತ್ತು ಇದು ಭಾಳ ಈಸಿಯಾಗಿ ರೆಡಿ ಆಗ್ತೈತಿ. ಗೆಸ್ಟದು ಬಂದಾಗ ಕ್ವಿಕ್ ಅಂಥೇಳಿ 5 to 10 ಮಿನಿಟ್ಸ್ನಾಗ ಅಂದ್ರೆ ರೆಡಿ ಆಗಿಬಿಡ್ತೈತಿ ನೋಡಿರಿ. ನೆಕ್ಸ್ಟ್ ನಾನು ಬ್ರೆಡ್ ಸ್ಲೈಸ್ನ ಶಾಲೋ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ದಪ್ಪ ತಳದ ಪಾತ್ರೆಗೆ ನಾನು ಒಂದು 2 ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಹಾಲನ್ನು ಒಂದು ಕುದಿ ಬರೋ ಮಟ್ಟ ಚಲೋತ್ನಂಗೆ ಕುದಿಸ್ಕೊತೇನಂತ. ಮತ್ತು ಒಂದು ಸೈಡ ಹಾಲು ಕಾಯ್ಸಾಕಿಟ್ಟೀನಿ, ಇನ್ನೊಂದು ಸೈಡ ನಾನು ಇಲ್ಲೇ ಕಸ್ಟರ್ಡ್ ಪೌಡರ್ನ ತೊಗೊಂಡಿನಿ. 2 ಟೀ ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಅದು ಒಂದು ಬ್ಯಾಟರ್ನ ನಾನು ರೆಡಿ ಮಾಡ್ಕೋತೇನಂತ. ಗಂಟಿಲ್ದಂಗೆ ಹಿಟ್ಟು ಕಲಸಿ ಇಟ್ಕೋತೇನಂತ. ಕಸ್ಟರ್ಡ್ ಪೌಡರ್ನ ನೀವು ಯಾವುದಾದ್ರೂ ಫ್ಲೇವರ್ ಇದ್ದದ್ದನ್ನು ಯೂಸ್ ಮಾಡ್ಕೋಬೋದು. ನಾ ಇಲ್ಲೇ ನಾರ್ಮಲ್ ಕಸ್ಟರ್ಡ್ ಪೌಡರೇ ಯೂಸ್ ಮಾಡ್ಕೊಂಡಿನಿ. ಬ್ಯಾಟರ ರೆಡಿ ಆಗೈತಿ. ನೆಕ್ಸ್ಟ್ ಈಗ ನಾನು ಹಾಲು ಕಾದೈತಿ, ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳತ್ತೀನಿ. ನಾನಿಲ್ಲೇ ಒಂದು ಅರ್ಧ ಕಪ್ದಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಒಂದು ಸಲ ಸಕ್ಕರೆ ಕರಗೋ ಮಟ್ಟ ಚಲೋತ್ನಂಗೆ ಕರಗಿಸ್ಕೊತೇನಂತ. ಮತ್ತು ನೀವು ಟೇಸ್ಟ್ನ ನೋಡಿಕೊಂಡು ಸಕ್ಕರೆನ ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೋಬೋದು. ಸೊ ಸಕ್ಕರೆ ಕರಗೋ ಮಟ್ಟ ಚಲೋತ್ನಂಗೆ ಹಾಲನ್ನು ಕರಗಿಸ್ಕೊಳತ್ತೀನಿ. ನೆಕ್ಸ್ಟ್ ನೆಕ್ಸ್ಟಿಗೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳತ್ತೀನಿ. ನೀವು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅವನ್ನೆಲ್ಲನೂ ಹಾಕ್ಕೋಬೋದು. ನಾನಿಲ್ಲೇ ಬಾದಾಮ್ ಮತ್ತು ಕ್ಯಾಶು ಪಿಸ್ತಾನ ಹಾಕ್ಕೊಳಕತ್ತೀನಿ. ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಹಾಕಿದ್ರೆ ಟೇಸ್ಟು ಬರೋಂಗಿಲ್ಲ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಸಲ ನಾನು ಇದನ್ನು ಚಲೋತ್ನಂಗೆ ಕಲಿಸ್ಕೊತೀನಿ. ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಕಸ್ಟರ್ಡ್ದ ಮಿಲ್ಕ್ ಏನಿತ್ತಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೋತನ ಕಸ್ಟರ್ಡ್ ಮಿಲ್ಕನ್ನ ಹಾಕೋತೀನಿ. ಆಮೇಲೆ ಕಸ್ಟರ್ಡ್ ಹಾಕಿದ್ಮೇಲೆ ಇದನ್ನು ಭಾಳೋತನ ಕುದಿಸ್ಬೇಡ್ರಿ, ಒಂದು 2 ಸೆಕೆಂಡ್ ಜಸ್ಟ್ ಅಷ್ಟೇ ಕೈಯಾಡಿಸ್ಕೊಂಡ್ರಿ ಅಂದ್ರೆ ಮಿಲ್ಕ್ ರೆಡಿ ಆಗಿಬಿಡ್ತೈತಿ. ಈಗ ನೆಕ್ಸ್ಟ್ ಇದನ್ನು ನಾವು ಗ್ಯಾಸ್ ಆಫ್ ಮಾಡಿ ಬ್ರೆಡ್ ಸ್ಲೈಸ್ ಏನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣಂತ. ಸೊ ನೋಡಿರಿ, ಇದ್ರದ್ದು ಥಿಕ್ನೆಸ್ ಈ ಥರ ಇರಬೇಕು. ಬರೀ ಈಗ ರೆಡಿಯಾದಂಥ ಹಾಲಿನ ಮಿಕ್ಸ್ಚರ್ನ ನಾವು ಈಗ ಬ್ರೆಡ್ ಸ್ಲೈಸಿಗೆ ಹಾಕ್ಕೊಳ್ಳೋಣಂತ. ಸೊ ಫೈನಲಾಗಿ ರೆಡಿ ಮಾಡ್ಕೊಂಡಂಥ ಬ್ರೆಡ್ ಸ್ಲೈಸ್ ಏನಿದ್ವಲ್ಲ ಅವನ್ನ ಒಂದು ಸರ್ವಿಂಗ್ ಬೌಲಿಗೆ ನಾನು ಹಾಕ್ಕೊಳತ್ತೀನಿ. ಅದಾದಮೇಲೆ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಂಥ ಹಾಲು ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಗಾರ್ನಿಷಿಗೆ ಡ್ರೈ ಫ್ರೂಟ್ಸ್ನ ಉದುರಿಸ್ಕೊಂಡ್ವಿ ಅಂತಂದ್ರೆ ಬ್ರೆಡ್ನ ಯೂಸ್ ಮಾಡ್ಕೊಂಡು ಮಾಡಿದಂಥ ಡೆಸರ್ಟ್ ರೆಡಿ ಆಗಿಬಿಡ್ತೈತೆ ನೋಡಿರಿ. ಭಾರಿ ಈಸಿ ಆ್ಯಂಡ್ ಕ್ವಿಕ್ ಆಗ್ತೈತಿ. ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಬರ್ತೈತೆ ನೋಡಿರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಡೆಸರ್ಟ್ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.